ಇಂದು ನಾವು ಮಾತನಾಡಲಿರುವುದು ಬೆಂಗಳೂರಿನ ಸ್ಥಾಪಕ ರಾಜ ಕೆಂಪೇಗೌಡರ ಬಗ್ಗೆ. ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಕನಸು ಕಂಡನು. ಆ ಕನಸು ಇಂದು ಕೋಟಿ ಜನರ ನಗರ ಬೆಂಗಳೂರು ಆಗಿದೆ. ಹಾಗಾದ್ರೆ ಆ ಕನಸು ಹೇಗೆ ಆರಂಭವಾಯಿತು? ಬನ್ನಿ, ಕೆಂಪೇಗೌಡರ ಕಥೆಯನ್ನು ತಿಳಿಯೋಣ. ಬಹಳ ವರ್ಷಗಳ ಹಿಂದೆ, ಇಂದು ನಾವು ನೋಡುತ್ತಿರುವ ದೊಡ್ಡ ಬೆಂಗಳೂರು ನಗರ ಇರೋದಕ್ಕೂ ಮುಂಚೆ, ಅಲ್ಲಿ ಕಾಡುಗಳು, ಸಣ್ಣ ಹಳ್ಳಿಗಳು, ಮಣ್ಣಿನ ದಾರಿಗಳು ಮಾತ್ರ ಇವೆ. ಆ ಸಮಯದಲ್ಲಿ ಇಂದಿನ ಬೆಂಗಳೂರಿನ ಉತ್ತರ ಭಾಗದಲ್ಲಿ ಇರುವ ಯಲಹಂಕ ಅನ್ನೋ ಊರು ಒಂದು ಪ್ರಮುಖ ಕೇಂದ್ರವಾಗಿತ್ತು. ಅಲ್ಲೇ ಸುಮಾರು 16ನೇ ಶತಮಾನದಲ್ಲಿ ಒಂದು ಮಗು ಜನಿಸಿತು. ಆ ಮಗುವೇ ಮುಂದೆ ಹೋಗಿ ಇಡೀ ನಗರದ ಇತಿಹಾಸ ಬದಲಿಸಿದ ವ್ಯಕ್ತಿ ಕೆಂಪೇಗೌಡ. ಕೆಂಪೇಗೌಡರು ನಾಡಪ್ರಭು ಚಿಕ್ಕಗೌಡರ ಮಗ. ಅವರ ಕುಟುಂಬ ಸ್ಥಳೀಯ ಆಡಳಿತ ನಡೆಸುತ್ತಿದ್ದ, ಆದ್ದರಿಂದ ಬಾಲ್ಯದಲ್ಲೇ ಅವರಿಗೆ ನಾಯಕತ್ವದ ವಾತಾವರಣ ಸಿಕ್ಕಿತು. ಚಿಕ್ಕ ವಯಸ್ಸಿನಿಂದಲೇ ಅವರು ಜನರ ಸಮಸ್ಯೆಗಳನ್ನು ಗಮನಿಸುತ್ತಿದ್ದರು, ರೈತರ ಕಷ್ಟಗಳನ್ನು ನೋಡುತ್ತಿದ್ದರು, ನೀರಿನ ಕೊರತೆ, ಬೆಳೆ ಸಮಸ್ಯೆ ಇವೆಲ್ಲವನ್ನೂ ಅರ್ಥಮಾಡಿಕೊಳ್ಳುತ್ತಿದ್ದರು. ಒಮ್ಮೆ ಒಂದು ರೈತ ಹೇಳಿದ ಮಾತು ಅವರ ಮನಸ್ಸಿನಲ್ಲಿ ಅಚ್ಚುಕಟ್ಟಾಗಿ ಉಳಿಯಿತು. ನಮ್ಮ ಬದುಕು ಮಳೆಯ ಮೇಲೆ ಮಾತ್ರ ನಿಂತಿದೆ. ಈ ಮಾತು ಕೆಂಪೇಗೌಡರ ಮನಸ್ಸಿನಲ್ಲಿ ಒಂದು ಬದಲಾವಣೆಯ ಬೀಜ ಬಿತ್ತಿತು. ಕಾಲ ಕಳೆದಂತೆ ಕೆಂಪೇಗೌಡರು ತಮ್ಮ ತಂದೆಯ ಸ್ಥಾನವನ್ನು ಸ್ವೀಕರಿಸಿದರು. ಅವರು ದಕ್ಷಿಣ ಭಾರತದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯವಾದ ವಿಜಯನಗರ ಎಂಪೈರ್ ಅಡಿಯಲ್ಲಿ ಆಡಳಿತ ನಡೆಸುತ್ತಿದ್ದರು. ಅವರು ಯುದ್ಧದಲ್ಲಿ ಶೂರ, ಆಡಳಿತದಲ್ಲಿ ನಿಪುಣ, ಜನರ ಬಗ್ಗೆ ಕಾಳಜಿ ಇರುವ ನಾಯಕ. ಆದರೆ ಅವರ ಮನಸ್ಸಿನಲ್ಲಿ ಒಂದು ದೊಡ್ಡ ಕನಸು ಇತ್ತು. ಜನರಿಗೆ ಸುಖವಾಗಿರುವ ಒಂದು ನಗರ ನಿರ್ಮಿಸಬೇಕು. ಒಂದು ದಿನ ಕೆಂಪೇಗೌಡರು ಕಾಡಿನ ಮಧ್ಯೆ ಕುದುರೆಯಲ್ಲಿ ಹೋಗುತ್ತಿದ್ದರು. ಅವರು ಒಂದು ಎತ್ತರದ ಜಾಗದಲ್ಲಿ ನಿಂತು ಸುತ್ತಮುತ್ತ ನೋಡಿದರು. ಅಲ್ಲಿ ಕೇವಲ ಕಾಡು. ಆದರೆ ಅವರ ಮನಸ್ಸಿನಲ್ಲಿ ಬೇರೆ ದೃಶ್ಯ. ಮನೆಗಳು, ಮಾರುಕಟ್ಟೆಗಳು, ಜನರ ಸಂಚಾರ. ಆ ಕ್ಷಣದಲ್ಲಿ ಅವರು ತೀರ್ಮಾನಿಸಿದರು, ಇಲ್ಲೇ ಒಂದು ನಗರ ಕಟ್ಟಬೇಕು. 1537ರಲ್ಲಿ ಕೆಂಪೇಗೌಡರು ತಮ್ಮ ಕನಸನ್ನು ನಿಜಗೊಳಿಸಲು ಆರಂಭಿಸಿದರು. ಅವರು ಒಂದು ಮಣ್ಣಿನ ಕೋಟೆ ಕಟ್ಟಿಸಿದರು. ಅದು ನಗರಕ್ಕೆ ರಕ್ಷಣೆಯಾಗಿ ಕೆಲಸ ಮಾಡಿತು. ಅವರು ಪೇಟೆ ವ್ಯವಸ್ಥೆ ಆರಂಭಿಸಿದರು. ಚಿಕ್ಕಪೇಟೆ, ದೊಡ್ಡಪೇಟೆ, ವ್ಯಾಪಾರಕ್ಕೆ ಪ್ರತ್ಯೇಕ ಪ್ರದೇಶಗಳು. ಜನರನ್ನು ಕರೆಸಿ ಹೇಳಿದರು, ಇಲ್ಲಿ ಬನ್ನಿ, ಮನೆ ಕಟ್ಟಿಕೊಳ್ಳಿ, ವ್ಯಾಪಾರ ಮಾಡಿ. ಹೀಗೆ ಒಂದು ಹೊಸ ನಗರ ಹುಟ್ಟಿತು, ಬೆಂಗಳೂರು. ಕೆಂಪೇಗೌಡರು ಬಹಳ ಮುಖ್ಯವಾದ ವಿಷಯವನ್ನು ಅರ್ಥಮಾಡಿಕೊಂಡಿದ್ದರು. ನೀರು ಇಲ್ಲದೆ ನಗರ ಉಳಿಯೋದಿಲ್ಲ. ಅದಕ್ಕಾಗಿ ಅವರು ಅನೇಕ ಕೆರೆಗಳನ್ನು ನಿರ್ಮಿಸಿದರು. ಧರ್ಮಾಂಬುದಿ ಕೆರೆ, ಕೆಂಪಾಂಬುದಿ ಕೆರೆ, ಇತರೆ ಸಣ್ಣ ನೀರಿನ ಮೂಲಗಳು. ಈ ಕೆರೆಗಳು ಕುಡಿಯುವ ನೀರಿಗೆ, ಕೃಷಿಗೆ, ನಗರ ಬೆಳವಣಿಗೆಗೆ ಅತ್ಯಂತ ಮುಖ್ಯವಾದವು. ನಗರದ ಗಡಿಯನ್ನು ಗುರುತಿಸಲು ಕೆಂಪೇಗೌಡರು 4 ಕಡೆ ಗೋಪುರಗಳನ್ನು ಕಟ್ಟಿಸಿದರು. ಇವುಗಳಲ್ಲಿ ಒಂದು ಇನ್ನೂ ಕಾಣಬಹುದು, ಕೆಂಪೇಗೌಡ ಟವರ್ ಲಾಲ್‌ಬ್ಯಾಗ್. ಈ ಗೋಪುರಗಳು ಒಂದು ಸಂದೇಶ ನೀಡುತ್ತವೆ. ನಗರ ಬೆಳೆಯಬಹುದು, ಆದರೆ ನಿಯಂತ್ರಣದಲ್ಲಿರಬೇಕು. ಕೆಂಪೇಗೌಡರ ಬೆಳವಣಿಗೆ ಎಲ್ಲರಿಗೂ ಇಷ್ಟವಾಗಲಿಲ್ಲ. ವಿಜಯನಗರ ಎಂಪೈರ್ ಒಳಗೆ ಕೆಲವರು ಅನುಮಾನಪಟ್ಟರು, ಇವನು ಹೆಚ್ಚು ಶಕ್ತಿಶಾಲಿಯಾಗುತ್ತಿದ್ದಾನೆ. ಅದರ ಪರಿಣಾಮವಾಗಿ ಕೆಂಪೇಗೌಡರನ್ನು ಬಂಧಿಸಲಾಯಿತು. ಒಬ್ಬ ದೊಡ್ಡ ನಾಯಕ, ಒಬ್ಬ ಕನಸು ಕಂಡ ವ್ಯಕ್ತಿ, ಈಗ ಜೈಲಿನಲ್ಲಿ. ಆದರೂ ಅವರು ಶಾಂತವಾಗಿದ್ದರು. ನಾನು ತಪ್ಪೇ ಮಾಡಿಲ್ಲ. ಅವರ ನಿಷ್ಠೆ ಅವರಿಗೆ ನಂಬಿಕೆ ಕೊಟ್ಟಿತು. ಕೆಲ ಸಮಯದ ನಂತರ ಅವರ ನಿಷ್ಠೆ ಗೊತ್ತಾಯಿತು. ಅವರನ್ನು ಬಿಡುಗಡೆ ಮಾಡಲಾಯಿತು. ಅವರು ಮತ್ತೆ ತಮ್ಮ ನಗರಕ್ಕೆ ಮರಳಿದರು. ಜನರು ಅವರನ್ನು ನೋಡಿ ಸಂತೋಷಪಟ್ಟರು. ಆದರೆ ಅವರು ಕೋಪದಿಂದ ಬರಲಿಲ್ಲ. ಅವರು ಮತ್ತೆ ಸೇವೆಗೆ ತೊಡಗಿದರು. ಕೆಂಪೇಗೌಡರು ತಮ್ಮ ಜೀವನದ ಕೊನೆಯವರೆಗೂ ಒಂದೇ ಗುರಿ ಇಟ್ಟುಕೊಂಡಿದ್ದರು, ಜನರ ಸುಖವೇ ನನ್ನ ಸುಖ. ಅವರು ನಗರ ಅಭಿವೃದ್ಧಿ ಮುಂದುವರಿಸಿದರು. ನೀರಿನ ವ್ಯವಸ್ಥೆ ಸುಧಾರಿಸಿದರು. ವ್ಯಾಪಾರ ಹೆಚ್ಚಿಸಿದರು. ಜನರು ಅವರನ್ನು ರಾಜನಾಗಿ ಮಾತ್ರವಲ್ಲ, ಒಬ್ಬ ದಯಾಳು ನಾಯಕ ಎಂದು ನೋಡುತ್ತಿದ್ದರು. ಸುಮಾರು 1569ರಲ್ಲಿ ಕೆಂಪೇಗೌಡರು ನಿಧನರಾದರು. ನಗರದಲ್ಲಿ ದುಃಖ. ಜನರು ತಮ್ಮ ನಾಯಕನನ್ನು ಕಳೆದುಕೊಂಡರು. ಸುಮಾರು 1569ರಲ್ಲಿ ಕೆಂಪೇಗೌಡರು ನಿಧನರಾದರು. ನಗರದಲ್ಲಿ ದುಃಖ.
ಜನರು ತಮ್ಮ ನಾಯಕನನ್ನು ಕಳೆದುಕೊಂಡರು. ಆದರೆ ಕೆಂಪೇಗೌಡರು ಕಟ್ಟಿದ ನಗರ ಇಂದು ಕೋಟಿ ಜನರ ಜೀವನವಾಗಿದೆ. ಬೆಂಗಳೂರು ಇಂದು ಐಟಿ ಕೇಂದ್ರ, ಶಿಕ್ಷಣ ಕೇಂದ್ರ, ವಿಶ್ವದ ಗಮನ ಸೆಳೆಯುವ ನಗರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.